ಸಮಾಜದ ಮುಖಂಡರುಗಳಾದಂಥ ಲೋಕಿಕೆರೆ ನಾಗರಾಜರವರು, ವಿಶೇಷವಾಗಿ ಸಾಧು ಸಮಾಜದ ಬಂಧುಗಳು, ಪಂಚಮಸಾಲಿ ಸಮಾಜದ ಚಂದ್ರಶೇಖರ್ ಪೂಜಾರವರು, ರಾಜಶೇಖರ್ ಅವರು, ವೀರಶೈವ ಸಮಾಜದ ಬಂಧುಗಳೇ, ವಿಡಿಯೋ ಮಾಡಬೇಡಿ, ಫೋಟೋ ಅಷ್ಟೇ. ಲಿಂಗಾಯತ ಮಾಸ್ ಲೀಡರ್ ಅಂದರೆ ಅದು ಮಾಜಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ BS ಯಡಿಯೂರಪ್ಪನವರು. ಯಾವುದೇ ಒಳಪಂಗಡ ಭೇದ ಇಲ್ಲದೇ ಒಬ್ಬ ನಾಯಕ ಲಿಂಗಾಯತ ನಾಯಕಿಯಾಗಿ ಹೊರಹೊಮ್ಮಿದ್ದಾರೆ ಇವತ್ತು ಅಂತ ಹೇಳಿದರೆ ಅವರಿಗೆ ಬೆಂಬಲ ಇದೆ ಅಂತ ಹೇಳಿದರೆ ಅದು ಮಾಜಿ ಮುಖ್ಯಮಂತ್ರಿಗಳಾದ BS ಯಡಿಯೂರಪ್ಪನವರಿಗೆ ಮಾತ್ರ ಇರ್ತಕ್ಕಂಥದ್ದು. ಇಡೀ ಲಿಂಗಾಯತ ಸಮಾವೇಶ ಅವರ ಹಿಂದೆ ಇರ್ತಕ್ಕಂಥದ್ದು. ಅದೇ ರೀತಿ ವಿಜಯೇಂದ್ರನಿಗೆ ಕೂಡ ಇಡೀ ಲಿಂಗಾಯತ ಸಮಾಜ ಅವರ ಬೆಂಬಲಕ್ಕೆ ನಿಂತಿದೆ. ಆದರೆ ಎಲ್ಲೋ ಒಂದು ಕಡೆ 2021ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ನಂತರ ಸಮಾಜಕ್ಕೆ ಎಲ್ಲ ಸ್ವಲ್ಪ ಜನಕ್ಕೆ ನೋವು ಉಂಟಾಗಿ ಪಕ್ಷದಿಂದ ದೂರ ಇದ್ರೆ ಅನ್ನೋಂಥ ಒಂದು ಭಾವನೆ ನಮಗೆ ಕಾಡ್ತಾ ಇದೆ. ಹಾಗಾಗಿ ಮತ್ತೆ ಎಲ್ಲ ವೀರಶೈವ ಒಳಪಂಗಡಗಳನ್ನ ಸೇರಿಸಿ ಭಾರತೀಯ ಜನತಾ ಪಾರ್ಟಿಗೆ ಮುಂದೆ ಮತಗಳನ್ನು ಕ್ರೋಢೀಕರಿಸಬೇಕು ಅನ್ನೋ ಉದ್ದೇಶದಿಂದ ಇಡೀ ರಾಜ್ಯದಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಕೂಡ ಎಲ್ಲ ವೀರಶೈವ ಸಮಾಜದ ಎಲ್ಲ ಒಳಪಂಗಡಗಳ ಪ್ರಮುಖರ ಸಭೆ ಕರೆದು ಒಂದು ರಾಜ್ಯ ಮಟ್ಟದಲ್ಲಿ ದೊಡ್ಡದಾದ ಒಂದು ಸಮಾವೇಶ ಮಾಡಬೇಕು, ಅದ್ರ ಮುಖಾಂತರ BJPಗೆ ಮತಗಳನ್ನ ಕ್ರೋಢೀಕರಣ ಮಾಡಬೇಕು ಅಂತ ಹೇಳಿ ನಮ್ಮ ಎಲ್ಲ ಸಮಾಜದ ಮುಖಂಡರುಗಳು ಭಾಳ ಜನ ತಿಳಿಸಿದ್ದಾರೆ. ಹಾಗಾಗಿ